ತಿಮ್ಮರಾಯಪ್ಪನಿಗೆ ತಿಳಿಯದಂತೆ ಆತನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿ ಪೊಲೀಸ್ ತಂಡ ಆತನನ್ನು ಕರೆತಂದು ಇಂಟ್ರಾಗೇಷನ್ ಮಾಡಿದ್ರು. ಮೊದಲು ಬಾಯಿ ಬಿಡಲಿಲ್ಲ ಅಂದರೂ ಸ್ವಲ್ಪ ವರ್ಕ್ ಮಾಡಿದ್ಮೇಲೆ ತನ್ನ ಹಳೆ ಕತೆ ಶುರು ಮಾಡಿಕೊಂಡ. ತಿಮ್ಮ ಅಂದ್ರೆ ನೀನೇನೋ? ಇದಕ್ಕಿಂತ ಮುಂಚೆ ಎಲ್ಲಿದ್ದೆ ನೀನು? ನಾನು ಚಿಕ್ಕನಾಗಿ. ಏನು ಕೆಲಸ ಮಾಡ್ತಾ ಇದ್ದೆ? ಬೇರೆ ಕೆಲಸ. ಸಿದ್ದಣ್ಣನ ನೋಡಿದ್ಯಾನ ನೀನು? ಯಾರು ಸರ್? ಸಿದ್ದಣ್ಣ ಇಲ್ಲ, ನೋಡಿಲ್ಲ ಸರ್. ಯಾರು ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ, ಕರೆಕ್ಟಾಗಿ ಹೇಳು. ಸಿದ್ದಣ್ಣ ನೋಡಿದ್ಯಾ? ಇಲ್ಲ ಇಲ್ಲ ಸರ್. ಸಿದ್ದಣ್ಣ ಎಲ್ಲಿ ಇವಾಗ? ನೀನು ಸಿದ್ದಣ್ಣ ಏನಾಗಬೇಕು? ಸಿಗೋ ಒಂದೇ ಊರಲ್ಲಿ ಇದು ಮಾಡ್ತಾ ಓದ್ತಾ ಇದ್ವಿ. ಇದು ಮಾಡಿದ್ವಿ. ಸಿದ್ದಣ್ಣ ಎಲ್ಲಿ ಕಾಣ್ತಾ ಇಲ್ವಲ್ಲ? ಸಿದ್ದಣ್ಣ ಏನದ? ಗೊತ್ತಿಲ್ಲ. ಪೊಲೀಸ್ ಬುಟ್ಟಿ ಯಾವತ್ತನ ತಿಂದಿದ್ಯಾ ನೀನು? ತಿಂದಿಲ್ಲ. ಕರೆಕ್ಟಾಗಿ ಹೇಳಲಿ, ಕರೆಕ್ಟಾಗಿ ಹೇಳ. ಏನಾದ ಸಿದ್ದಣ್ಣ? ಗೊತ್ತಿಲ್ಲ. ಮಗನೇ ಒದ್ರಿಗ, ಕರೆಕ್ಟಾಗಿ ಹೇಳು. ಪೊಲೀಸರ ವರ್ಕ್ ಆಗಿತ್ತು. ಅದರ ಅನುಭವ ಆದವರಿಗೆ ಅದು ಗೊತ್ತಾಗೋದು. ಬೂಟು ಕಾಲಿನ ಏಟಿನ ಮಹಿಮೆ ಏನು ಅನ್ನೋದು. ಮೊದಲೇ ಹೇಳಿದಂತೆ ಪ್ರಾರಂಭದಲ್ಲಿ ಬಾಯಿ ಬಿಡ್ದಿದ್ರು, ನಂತರ ತಾನಾಗೆ ತನ್ನಲ್ಲಿ ಬಚ್ಚಿಟ್ಟಿದ್ದ ನಗ್ನ ಸತ್ಯವನ್ನು ಕಕ್ಕಿಬಿಟ್ಟ. ತಿಮ್ಮರಾಯಪ್ಪ ಸಿದ್ದಣ್ಣ ಸ್ನೇಹಿತರಾಗಿದ್ರು. ಅವರ ಮಧ್ಯೆ ಯಾವುದೇ ರೀತಿಯ ವ್ಯಾಜ್ಯ ಇರಲಿಲ್ಲ. ಅಕ್ಕಪಕ್ಕದವರಾದ್ರಿಂದ ಸಲುಗೆ ಸಹಜವಾಗೇ ಇತ್ತು. ಹೊಸದಾಗಿ ಮದುವೆಯಾಗಿದ್ದ ತಿಮ್ಮರಾಯಪ್ಪನಿಗೆ ವಿಪರೀತ ಇಸ್ಪಿಟ್ ಚಟ. ಆತನಲ್ಲಿದ್ದ ದುಡ್ಡು, ಒಡವೆ, ಜಮೀನು ಎಲ್ಲವನ್ನೂ ಈ ಇಸ್ಪಿಟ್ ಚಟದಿಂದ ಕಳೆದುಕೊಂಡಿದ್ದ. ಹಾಗೆ ಮೈತುಂಬ ಸಾಲ ಕೂಡ ಹೆಚ್ಚಾಯಿತು. ಆದರೂ ಆ ಚಟ ಈತನನ್ನು ಬಿಟ್ಟಿರಲಿಲ್ಲ. ಒಂದು ಸಲ ಮದುವೆಗೆ ಹೋಗೋ ಕಾರಣ ತನ್ನ ಹೆಂಡತಿಗಾಗಿ ಸಿದ್ದಣ್ಣನ ಹೆಂಡತಿ ಕೆಂಪಮ್ಮಳ ಬಳಿ ಒಡವೆ ಕೇಳಿದ್ದಾನೆ. ಆಕೆ ನನ್ನ ಗಂಡನ ಸ್ನೇಹಿತ, ಅದೂ ಅಲ್ಲದೆ ಪಕ್ಕದ ಮನೆಯವರಲ್ವಾ ಅನ್ನೋ ಸಲುಗೆಯಿಂದ ಕೊಟ್ಟಿದ್ದಾಳೆ. ಆದರೆ ತಿಮ್ಮರಾಯಪ್ಪ ಆ ಒಡವೆಯನ್ನು ಸೀದಾ ತೆಗೆದುಕೊಂಡು ಹೋಗಿದ್ದು ಸೇಟು ಅಂಗಡಿಗೆ. ಅಲ್ಲಿ ಅದನ್ನು 3,000ಕ್ಕೆ ಅಡ ಇಟ್ಟು ಇಸ್ಪಿಟಾಟಕ್ಕೆ ಕುಳಿತ. ಆದರೆ ಅವನ ಗ್ರಹಚಾರಕ್ಕೆ ಅಷ್ಟೂ ದುಡ್ಡು ಕಂಡೋರ ಪಾಲಾಯಿತು. 2 ದಿನ ಆಯಿತು. ಒಡವೆ ಕೇಳಿದ್ರೆ ಕತೆ ಕಟ್ಟಲು ಶುರು ಮಾಡ್ದ. ಆದರೆ ಆ ಕತೆ ಕೇಳಲು ಸಿದ್ದಣ್ಣ ತಯಾರಿರಲಿಲ್ಲ. ಆತ ಬಂದಿದ್ದೇ ತಿಮ್ಮರಾಯಪ್ಪನ ಜೊತೆ ಜಗಳಕ್ಕೆ ನಿಂತು ಬಿಟ್ಟ. ಲೇ ತಿಮ್ಮ, ಬಾರ್ಲೆ ಹೊರಗಡೆಗೆ. ಲೇ ತಿಮ್ಮ, ಲೇ ತಿಮ್ಮ, ತಿಮ್ಮ. ಲೋ, ನನ್ನ ಬಂಗಾರ ಎಲ್ಲೋ? ಕೊಡ್ತೀನಿ ಹೋಲ್ಲ. ಲೋ, ಇನ್ನು ಎಷ್ಟು ದಿನ ಅಂತ ತೊಳೆಯಕ್ ಕೊಡ್ತೀಯ? ಲೋ, ಏನ್ ಮಾಡೋದು? ಅವ್ರಿಗೆ ಕ್ಲೀನಿಂಗ್ ಮಾಡ್ಕೊಡ್ಬೇಕಲ್ಲ. ಅಲ್ಲ, ಪ್ರತಿ ಸರಿ ಬರ್ತೀನಿ ಕ್ಲೀನಿಂಗ್ ಅಂತೀಯ, ಒಂದ್ರ ಮೇಲೆ ಒಂದ್ ನೆಪ ಹೇಳ್ತೀಯ. ಲೋ, ನನ್ಗೇನ್ ಗೊತ್ತಿಲ್ಲ, ನನ್ ಬಂಗಾರ ನಂಗೆ ಬೇಕು. ಲೋ, ಬಾಯ್ಲಿ, ನನ್ ಬಂಗಾರ ನನ್ ಕೊಡು ಅಷ್ಟೇ. ಮಾತಾಡ್ಬೇಡ ನನ್ ಮಗನೇ, ನನ್ಗೆ ಬೇಕು ನನ್ ಬಂಗಾರ. ನನ್ಗೆ ಗೊತ್ತಿಲ್ಲ, ನನ್ ಬಂಗಾರ ನನ್ಗೆ ಬೇಕು. ನಿನಗ್ ಟೈಮ್ ಇಲ್ಲ ಅಂದ್ರೆ ನಾವೇನ್ ಮಾಡೋಣ? ಬೇಕಾದಾಗ ಬಾಯ್ಲಿ, ಬೇಕಂದಾಗ ನನ್ ಬಂಗಾರ ಕಿತ್ಕೊಂಡು ಹೋಗ್ತೀಯ. 1 ವೀಕ್ ಕೊಡ್ತೇನೆ ನಿನಗೆ ಟೈಮ್. ಅಷ್ಟ್ರಲ್ಲಿ ಬೇಕು ನಂಗೆ. ನನ್ ಬೇಕು ಒಂದ್ ವೀಕಲ್ಲಿ ಬೇಕು ನನ್ಗೆ. ನನ್ಗೆ ಗೊತ್ತಿಲ್ಲ ಅದೆಲ್ಲ. ಬೇಕು, 1 ವೀಕಲ್ಲಿ ಬೇಕು. ನನ್ನ ಮಗನೇ ಕೊಡ್ಲಿಲ್ಲ ಅಂದ್ರೆ ನಿನ್ಗೆ. ಒಂದು ದಿನ ತಿಮ್ಮರಾಯಪ್ಪನಿಗೆ ಸಿದ್ದಣ್ಣ ದಾರಿಯಲ್ಲಿ ಸಿಕ್ಕಿ ಒಡವೆ ಬಗ್ಗೆ ವಿಚಾರಿಸಿ ಬಾಯಿಗೆ ಬಂದ ಹಾಗೆ ಬೈದ. ಊರಿನ ಜನ ಕೂಡ ಆತನಿಗೆ ಬುದ್ಧಿ ಹೇಳಿದ್ರು. ಇದು ಹೀಗೆ ಆದರೆ ಊರಲ್ಲಿ ತಲೆ ಎತ್ತಿ ಓಡಾಡೋದು ಕಷ್ಟ ಅಂತ
ಆತ ಒಂದು ತೀರ್ಮಾನಕ್ಕೆ ಬಂದಿದ್ದ. ಕುಡಿತ ಮತ್ತು ಇಸ್ಪಿಟ್ಟು ಚಟ ಮನುಷ್ಯನನ್ನು ಎಂತಹ ಕೃತ್ಯಕ್ಕೂ ಇಳಿಸ್ಬಿಡುತ್ತೆ ಅನ್ನೋದಕ್ಕೆ ಈ ತಿಮ್ಮರಾಯಪ್ಪನೇ ಸಾಕ್ಷಿ. ಸಿದ್ದಣ್ಣನ ಒಡವೆ ನುಗ್ಗಿ ಹಾಕಿದಲ್ಲದೆ ತನಗೆ ಅವಮಾನ ಆಯಿತು ಅನ್ನೋ ಕಾರಣಕ್ಕೆ ಸಿದ್ದಣ್ಣನ ವಿರುದ್ಧ ಮಚ್ಚು ಮಸೀತಲೇ ಇದ್ದ. ಕೊನೆಗೂ ಆ ದಿನ ಕೂಡಿ ಬಂದಿತ್ತು. ಅದು ಸಿದ್ದಣ್ಣನಿಗೆ ಸಾವಿನ ದಿನ. ಒಡವೆ ಪಕ್ಕದ ಹಳ್ಳಿಲಿ ಅಡ ಇಟ್ಟಿದ್ದೀನಿ, ಅದನ್ನು ಬಿಡಿಸಿ ನಿನಗೆ ಅಲ್ಲೇ ಕೊಡ್ತೀನಿ, ನನ್ನ ತಪ್ಪನ್ನು ಕ್ಷಮಿಸು, ನನ್ನಿಂದ ದೊಡ್ಡ ತಪ್ಪಾಯಿತು, ನಿನ್ನ ಸ್ನೇಹ ಹೀಗೆ ಇರಬೇಕು ಅಂತ ಹೇಳಿ ಸಿದ್ದಣ್ಣನನ್ನು ಪುಸಲಾಯಿಸಿ ಕರೆದುಕೊಂಡು ಹೊರಟ ತಿಮ್ಮರಾಯಪ್ಪ. ಈತನ ಮಸಲತ್ತು ಸಿದ್ದಣ್ಣನಿಗೆ ತಿಳಿಯಲೇ ಇಲ್ಲ. ಸಾವಿನ ವಾಸನೆ ಹೆಜ್ಜೆ ಹೆಜ್ಜೆಗೂ ಹೆಚ್ಚಾಗ್ತಾ ಹೋಯಿತು. ದಾರಿ ಸವೆಸುತ್ತಾ ಬಂದಿದ್ದು ನಿರ್ಜನ ಪ್ರದೇಶಕ್ಕೆ. ದಾರಿ ಮಧ್ಯೆ ತಾನೂ ಒಂಚೂರು ಸಾರಾಯಿ ಬಿಟ್ಕೊಂಡು ಸಿದ್ದಣ್ಣನಿಗೂ ಕಂಠಮಟ್ಟ ಕುಡಿಸಿಬಿಟ್ಟ. ಪೂರ್ವ ತಯಾರಿಯಲ್ಲಿ ಬಂದಿದ್ದ ತಿಮ್ಮ ತನ್ನಲ್ಲಿ ಬಚ್ಚಿಟ್ಟಿದ್ದ ನೈಲಾನ್ ಹಗ್ಗವನ್ನು ಸಿದ್ದಣ್ಣನ ಕುತ್ತಿಗೆಗೆ ಬಿಗಿದ. ಕಂಠಮಟ್ಟ ಕುಡಿದಿದ್ದ ಸಿದ್ದಣ್ಣನ ಪ್ರಾಣ ಪಕ್ಷಿ ಕ್ಷಣ ಮಾತ್ರಕ್ಕೆ ಹಾರಿಹೋಯಿತು. ಆ ಹೆಣವನ್ನು ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ದ ತಿಮ್ಮರಾಯಪ್ಪ. ಯಾರಿಗೂ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೆ ಸೈಲೆಂಟಾಗಿ ತನ್ನ ಮನೆ ಚೇಂಜ್ ಮಾಡಿದ್ದ. ಒಂದು ವರ್ಷ ತನಿಖೆ ನಡೆಸಿ ಕೇಸ್ ಹಳ್ಳ ಹಿಡಿದಿದ್ರಿಂದ ಬಚಾವಾಗಿದ್ದ ತಿಮ್ಮರಾಯಪ್ಪ ಕುಡಿದು ದರ್ಪ ತೋರಿಸಲು ಹೋಗಿ ತಾನೇ ಸಿಕ್ಕಿಬಿದ್ದಿದ್ದ. ಕೊಲೆ ಮತ್ತು ಸಾಕ್ಷಿ ನಾಶಪಡಿಸಿದ ಆರೋಪಕ್ಕಾಗಿ 302, 201 ಕೇಸನ್ನು ದಾಖಲಿಸಿ ಆರೋಪಿಯನ್ನು ಜೈಲಿಗೆ ಕಳಿಸಿದ್ದಾರೆ. ಈಗ ಕಂಬಿಯ ಹಿಂದೆ ಜೀವನ ಮಾಡ್ತಾ ಇರೋ ತಿಮ್ಮರಾಯಪ್ಪನಿಗೆ ಕುಡಿತನೂ ಇಲ್ಲ, ಇಸ್ಪೀಟ್ ಚಟನೂ ಇಲ್ಲ, ಒಂದೊಳ್ಳೆ ಜೀವನ ಕೂಡ ಇಲ್ಲ. ಅವರವರ ಹಣೆ ಬರಹಕ್ಕೆ ಅವ್ರಗಳೇ ಹೊಣೆ ಅಂತ ಹೇಳ್ತಾ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ.